ಇರೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡನೇ ಡೋಸ್ ಹಾಕಿಸಿಕೊಳ್ಳೋದಕ್ಕೆ ಲಸಿಕೆಯೇ ಸಿಗ್ತಿಲ್ಲ. ಕೋವ್ಯಾಕ್ಸಿನ್ ಹಾಕಿಸಿಕೊಂಡವರಿಗೆ ಎರಡನೇ ಲಸಿಕೆ ಕೊಡೋದು ಸರ್ಕಾರದ ಜವಾಬ್ದಾರಿ. 6 ವಾರದ ಮೇಲೆ ಲಸಿಕೆ ಕೊಟ್ಟರೆ ಅದು ವೇಸ್ಟ್. ಈಗಾಗಲೇ ಸಿಎಂ ಯಡಿಯೂರಪ್ಪ 18 ವರ್ಷ ಮೇಲ್ಪಟ್ಟವರಿಗೂ ಲಸಿಕೆ ಕೊಡೋದಾಗಿ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಲಸಿಕೆಯೇ ಇಲ್ಲದೆ ಸಿಎಂ ಉದ್ಘಾಟನೆ ಮಾಡಿದ್ದಾರೆ. ಲಾಕ್ಡೌನ್ನಿಂದ ಬಡವರಿಗೆ ಸಂಕಷ್ಟ ಎದುರಾಗಿದೆ. ಸರ್ಕಾರದ ಬಳಿ ಹಣ ಇಲ್ಲದಿದ್ರೆ ಸಾಲ ಮಾಡಿ ಆದರೂ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ವ್ಯಾಕ್ಸಿನ್ ಇದ್ದರೆ ಉದ್ಘಾಟನೆ ಮಾಡಿದ್ರು. ನನ್ನ ಪ್ರಕಾರ ವ್ಯಾಕ್ಸಿನ್ ಬಂದಿಲ್ಲ. ಈಗ 3 ಕೋಟಿ ವ್ಯಾಕ್ಸಿನ್ಗೆ ನಾವು ಆರ್ಡರ್ಸ್ ಪ್ಲೇಸ್ ಮಾಡಿದ್ದೀವಿ ಅಂತಂದ್ರೆ ಎಲ್ಲಿ ವ್ಯಾಕ್ಸಿನ್ ಎಲ್ಲಿ ಆಗಿದ್ರೆ ಸಪ್ಲೈನೇ ಇಲ್ಲ. ವ್ಯಾಕ್ಸಿನ್ ಲಾಕ್ಡೌನ್ಗೂ ಅದಕ್ಕೂ ಸಂಬಂಧ ಇಲ್ಲ. ವ್ಯಾಕ್ಸಿನ್ ಹಾಕಕ್ಕೇನಂತೆ. ಈಗ ಲಾಕ್ಡೌನ್ ಮಾಡಿದ್ಮೇಲೆ ಕಾರ್ಮಿಕರು ಏನು ಮಾಡೋದು, ಎಲ್ಲೋ ಹೋಗ್ಬೇಕು, ಆಟೋ ಓಡಿಸೋರು ಎಲ್ಲೋ ಹೋಗ್ಬೇಕು, ಬೀದಿ ವ್ಯಾಪಾರ ಮಾಡ್ತಿದ್ದವ್ರು ಏನು ಮಾಡಬೇಕು, ಕೂಲಿ ಮಾಡೋ ಜನ ಸೇವಿಂಗ್ಸ್ ಇಟ್ಕೊಂಡಿದ್ದಾರ, ಅವ್ರು ಬದುಕಬೇಕಲ್ಲ, ಅವ್ರ ರಕ್ಷಣೆ ಮಾಡಬೇಕಲ್ಲ. ಅದಕ್ಕೋಸ್ಕರ ನಾವು ಆರ್ಥಿಕ ಪ್ಯಾಕೇಜ್ ಕೊಡಿ ಅಂತ ಹೇಳಿದ್ದೀವಿ. ಅದರ ಟೀಕೆ ಎಲ್ಲ ನಾನು ಹೇಳ್ತಾ ಇರೋದು. ಇಟ್ಸ್ ಮೈ ಸಜೆಷನ್. ಖಜಾನೆ ಖಾಲಿ ಆಗಿದ್ರೆ ಸಾಲ ತಗೊಬಂದು ಕೊಡಿ, ಕೇಂದ್ರ ಸರ್ಕಾರದಿಂದ ತರಿಸಿ ಪಡ್ಕೊಳ್ಳಿ ಸಾಲ. ವ್ಯಾಕ್ಸಿನ್ ಇನ್ನು ಸರ್ಕಾರ ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇರುವ ಸಿದ್ದರಾಮಯ್ಯ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಾಗ ಪ್ರವಾಹದಿಂದ ನಷ್ಟವಾಯಿತು. ಈಗ ಕೋವಿಡ್ ಬಂದು ಆರ್ಥಿಕ ಸಂಕಷ್ಟ ಎದುರಾಗಿದೆ. ಮನೆ ಕಳೆದುಕೊಂಡವರಿಗೆ 5 ಲಕ್ಷ ಕೊಟ್ಟರು. ಕಿಸಾನ್ ಸನ್ಮಾನ್ ಯೋಜನೆಗೆ 4,000 ಕೊಟ್ಟರು. ಹಾಗೂ ಅಸಂಘಟಿತ ಕಾರ್ಮಿಕರಿಗೆ 5,000 ಕೊಟ್ಟಿದ್ರು. ಈಗ ಇವತ್ತು ಸರ್ಕಾರ ನಡೆಸೋದೇ ಕಷ್ಟ ಆಗಿದೆ. ನೀವು ಸಹ ಸಿಎಂ ಆಗಿದ್ದವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಬಿಟ್ಟಿ ಪ್ರಚಾರಕ್ಕೆ ಇಂತಹ ಹೇಳಿಕೆ ಕೊಡಬೇಡಿ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ನಿಮ್ಮ ಬಗ್ಗೆ ಗೌರವ ಇದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ 13 ಬಾರಿ ಬಜೆಟ್ ಮಾಡಿಸಿರಿ. ಆರ್ಥಿಕವಾಗಿ ಎಷ್ಟು ಕಷ್ಟ ಸಂಕಷ್ಟದ ರಾಜ್ಯ ಅಂತ ನಿಮಗೆ ಗೊತ್ತಿದೆ. ಇವತ್ತು ಕೋವಿಡ್ ಬಂದಾಗ ನಾವು ಕೆಸರೆ ಎರಚಾಟ ಮಾಡಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಲಹೆಯನ್ನು ಸ್ವೀಕಾರ ಮಾಡಿ ಯಾವುದು ಸಾಧ್ಯ ಅದನ್ನು ಮಾಡೋಕ್ಕೆ ಬದ್ಧರಾಗಿದ್ರೆ ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ. ರಾಜ್ಯದಲ್ಲಿ ಎದುರಾಗಿರೋ ಎರಡನೇ ಡೋಸ್ ವ್ಯಾಕ್ಸಿನ್ ಕೊರತೆ ಬಗ್ಗೆ ಹೈಕೋರ್ಟ್ ಆತಂಕ ವ್ಯಕ್ತಪಡಿಸಿದೆ. 18ರಿಂದ 44 ವರ್ಷದವರಿಗೆ ವ್ಯಾಕ್ಸಿನ್ ನೀಡೋದಿರಲಿ, ಇನ್ನೂ 45 ವರ್ಷದವರಿಗೆ ಲಸಿಕೆ ಸಿಗ್ತಿಲ್ಲ. 65 ಲಕ್ಷ ಜನರಿಗೆ ಎರಡನೇ ಡೋಸ್ ಲಸಿಕೆ ಸಿಕ್ಕಿಲ್ಲ. ಅಲ್ಲದೆ 26 ಲಕ್ಷ ಜನರಿಗೆ ತಕ್ಷಣವೇ ವ್ಯಾಕ್ಸಿನೇಷನ್ ಅಗತ್ಯ ಇದೆ. ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ಲಸಿಕಾ ಕಾರ್ಯಕ್ರಮವೇ ವಿಫಲವಾಗಲಿದೆ ಅಂತ ನ್ಯಾಯಮೂರ್ತಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ವ್ಯಾಕ್ಸಿನೇಷನ್ಗೆ ಸಂಪೂರ್ಣ ನೀಲನಕ್ಷೆ ರೂಪಿಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಲಾಗಿದ್ದು, ಲಸಿಕೆ ವಿವರಣೆ ಬಗ್ಗೆ ಕೈಗೊಂಡ ಕ್ರಮದ ಬಗ್ಗೆ ನಾಡಿದ್ದು ಉತ್ತರಿಸುವಂತೆ ಸೂಚನೆ ಕೊಟ್ಟಿದೆ. ಕೊರೋನಾ ಲಸಿಕೆ ವಿಚಾರವಾಗಿ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದ ಬೆನ್ನಲ್ಲೇ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕೋರ್ಟ್ ಸೂಚನೆಯನ್ನ ನಾವು ಗಂಭೀರವಾಗಿ ಪರಿಗಣಿಸುತ್ತೇವೆ. ಮೊದಲ ಡೋಸ್ ಪಡೆದವರಿಗೆ ಎರಡನೇ ಡೋಸ್ ಕೊಡೋದಕ್ಕೆ ಆದ್ಯತೆ ನೀಡಲಾಗ್ತಾ ಇದೆ. ಇದರಲ್ಲಿ ಯಾವುದೇ ಲೋಪ ಆಗದಂತೆ ವ್ಯಾಕ್ಸಿನೇಷನ್ ಕೊಡ್ತೀವಿ. ಉತ್ಪಾದನೆ ಮತ್ತು ಸರಬರಾಜಿಗೆ ಅನುಗುಣವಾಗಿ ವ್ಯಾಕ್ಸಿನೇಷನ್ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೂ ಲೋಪದೋಷಗಳಿಲ್ಲದೆ ಎಲ್ಲರಿಗೂ ವ್ಯಾಕ್ಸಿನೇಟ್ ಮಾಡೋಂಥದ್ದು, 18 ವರ್ಷದಿಂದ 44 ವರ್ಷದವ್ರಿಗೆ ವ್ಯಾಕ್ಸಿನೇಟ್ ಮಾಡೋಂಥದ್ದು ಆಗ್ತಿದೆ. 45 ಮೇಲಿರೋಂಥವ್ರಿಗೂ ವ್ಯಾಕ್ಸಿನೇಟ್ ಮಾಡೋಂಥದ್ದಿದೆ. ಹೈಕೋರ್ಟ್ ಕೊಟ್ಟಿರೋಂಥ ಸೂಚನೆ ಯಾರಿಗೆ ಫಸ್ಟ್ ಡೋಸ್ ಕೊಟ್ಟಿದ್ರು ಅವರಿಗೆ ಸೆಕೆಂಡ್ ಡೋಸ್ ಕೊಡುವಂಥದ್ದು ಮೊದಲನೇ ಆದ್ಯತೆ ಆಗಿರಲಿ. ಹಾಗೆ ಸೆಕೆಂಡ್ ಡೋಸ್ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಈಗ ಸೆಕೆಂಡ್ ಡೋಸನ್ನೇ ಕೊಡುವಂಥದ್ದು ಮಾಡ್ತೀವಿ. ರಾಜ್ಯದಲ್ಲಿ ವ್ಯಾಕ್ಸಿನ್ ಅಭಾವ ತಲೆದೋರಿದೆ. ಬೆಳಗ್ಗೆಯಿಂದ ಕ್ಯೂ ನಿಂತರೂ ಲಸಿಕೆ ಮಾತ್ರ ಸಿಗ್ತಾ ಇಲ್ಲ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ವ್ಯಾಕ್ಸಿನ್ಗಾಗಿ ಜನ ಪರದಾಡಿದ್ದಾರೆ. ವ್ಯಾಕ್ಸಿನ್ ಬರುತ್ತೆ ಕಾಯಿರಿ ಅಂತ ಆರೋಗ್ಯ ಇಲಾಖೆ ಸಿಬ್ಬಂದಿ ಹೇಳಿದ್ರಂತೆ. ವ್ಯಾಕ್ಸಿನ್ ಕೊಡೋದಕ್ಕೆ ಆಸ್ಪತ್ರೆಯಲ್ಲಿ ಸಿದ್ಧತೆಯೂ ಆಗಿತ್ತು, ಆದರೆ ವ್ಯಾಕ್ಸಿನ್ ಮಾತ್ರ ಬಂದಿಲ್ಲ. ಇದರಿಂದ ಆಕ್ರೋಶಗೊಂಡ ಜನ ಆರೋಗ್ಯ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅತ್ತ ಬಳ್ಳಾರಿಯಲ್ಲೂ ಸಹ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಜಿಲ್ಲಾ ಆಸ್ಪತ್ರೆಯ ಕೋವಿಡ್ ಕೇಂದ್ರದ ಮುಂದೆ ಜನಸಾಗರವೇ ಸೇರಿದ್ದು ಸಾಮಾಜಿಕ ಅಂತರ ಇಲ್ಲದೆ ಎಲ್ಲೆಂದರಲ್ಲಿ ಓಡಾಡ್ತಿದ್ದಾರೆ. 18 ವರ್ಷ ಮೇಲ್ಪಟ್ಟವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದು ನಮಗೆ ಮೊದಲು ಲಸಿಕೆ ಕೊಡುವಂತೆ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ದಾರೆ. ನೆಲಮಂಗಲದ ಗುಟ್ಟೆಪಾಳ್ಯ ಗ್ರಾಮದಲ್ಲಿ ರೆಡಿ ಮಾಡ್ತಿರೋ ತಾತ್ಕಾಲಿಕ ಚಿತಾಗಾರಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಚಿತಾಗಾರ ನಿರ್ಮಾಣ ಮಾಡಲು ತಾಲೂಕು ಆಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರೋ ಊರಿನ ಜನ ಇಲ್ಲಿ ಯಾವುದೇ ಕಾರಣಕ್ಕೂ ಚಿತಾಗಾರ ಮಾಡಬೇಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಇದರಿಂದ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ.
ರೆಮ್ಡಿಸಿವಿರ್ ತರುವಂತೆ ರೋಗಿಗಳ ಸಂಬಂಧಿಕರಿಗೆ ಕೆಲ ಖಾಸಗಿ ಆಸ್ಪತ್ರೆ ವೈದ್ಯರು ಒತ್ತಡ ಹೇರ್ತಿರೋದರ ಬಗ್ಗೆ ನ್ಯೂಸ್ 18 ವರದಿ ಮಾಡುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಯಾವುದೇ ವೈದ್ಯರು ಸಹ ರೆಮ್ಡಿಸಿವಿರ್ ತರುವಂತೆ ಸೋಂಕಿತರ ಸಂಬಂಧಿಕರಿಗೆ ಒತ್ತಾಯಿಸುವಂತಿಲ್ಲ ಅಂತ ಔಷಧ ನಿಯಂತ್ರಣ ಇಲಾಖೆ ಸೂಚನೆ ಕೊಟ್ಟಿದೆ. ಅಲ್ಲದೆ ಆಸ್ಪತ್ರೆ ಮೆಡಿಕಲ್ ಮುಂಭಾಗ ನೋಟಿಸ್ ಸಹ ಅಂಟಿಸಿದೆ. ಒಂದು ವೇಳೆ ಇದನ್ನ ಮೀರಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದು ಹೆಲ್ಪ್ ಲೈನ್ಗೆ ಕರೆ ಮಾಡುವಂತೆ ಮನವಿ ಮಾಡಿದೆ. ಮೈಸೂರಿಗೆ ಬೇರೆ ಜಿಲ್ಲೆಯ ರೋಗಿಗಳು ಬರಬಾರದು ಅಂತ ಹೇಳಿಕೆ ಕೊಟ್ಟಿದ್ದ ಸಚಿವ ಎಸ್ ಟಿ ಸೋಮಶೇಖರ್ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಬೇರೆ ಜಿಲ್ಲೆಯ ರೋಗಿಗಳು ಬರಬಾರದು ಅನ್ನುವ ಅರ್ಥದಲ್ಲಿ ಹೇಳಿಲ್ಲ. ಬೇರೆ ಜಿಲ್ಲೆಯ ರೋಗಿಗಳು ಕ್ರಿಟಿಕಲ್ ಸ್ಥಿತಿಯಲ್ಲಿದ್ದಾಗ ಏಕಾಏಕಿ ಜಿಲ್ಲೆಗೆ ಬಂದು ಐಸಿಯು ಆಕ್ಸಿಜನ್ ಬೆಡ್ ಹುಡುಕಬೇಡಿ. ಬರುವ ಮುನ್ನವೇ ಬೆಡ್ ನಿಗದಿ ಮಾಡಿಕೊಂಡು ಬನ್ನಿ. ಬೆಡ್ ನಿಗದಿಯಾಗದೆ ಇಲ್ಲಿಗೆ ಬಂದು ಜೀವಕ್ಕೆ ಸಮಸ್ಯೆ ಆದ್ರೆ ಆ ಅಪವಾದಗಳು ನಮ್ಮ ಜಿಲ್ಲೆ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಹೇಳಿಕೆ ಕೊಟ್ಟಿದ್ದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವು ಮೈಸೂರಲ್ಲಿ ಐಸಿಯು ನೋಡ್ದೇನೆ, ವೆಂಟಿಲೇಟರ್ ಕನ್ಫರ್ಮ್ ಮಾಡ್ದೇನೆ, ಆಕ್ಸಿಜನ್ ಬೆಡ್ ಕನ್ಫರ್ಮ್ ಮಾಡಿದೆ, ಕ್ರಿಟಿಕಲ್ ಇರ್ತಕ್ಕಂಥದ್ದು ಪೇಷಂಟ್ ಮೈಸೂರಿಗೆ ಬಂದರೆ ಇಲ್ಲಿ ಸಿಕ್ಕೋದಿಲ್ಲ, ಅವರು ಸಾವು ನೋವು ಆಗ್ತದೆ, ಆಗ ಮೈಸೂರಿಗೂ ಬರ್ತದೆ. ಅಂಥವ್ರಿಗೆ ನಾನು ರೆಸ್ಟ್ರಿಕ್ಷನ್ಸ್ ಮಾಡಿದ್ರೆ ನೀವು ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ 50% ಏನು ಬೆಡ್ ಇರ್ತದೆ ಪ್ರೈವೇಟ್ನವ್ರದ್ದು, ಅವ್ರದ್ದು ಯಾರು ಬೇಕಾದ್ರೂ ಕನ್ಫರ್ಮ್ ಮಾಡ್ಕೊ ಬಂದರೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ನೀವು ಮೈಸೂರಲ್ಲಿ ಐಸಿಯು ನೋಡ್ದೇನೆ. ಯಾದಗಿರಿಯಲ್ಲಿ ಮಾಸ್ಕ್ ಹಾಕದೆ ಬೈಕಲ್ಲಿ ರೌಂಡ್ಸ್ ಹಾಕ್ತಾ ಇದ್ದ ದಂಪತಿ ಪೊಲೀಸರ ಮುಂದೆ ರಂಪಾಟ ಮಾಡಿದ್ದಾರೆ. ನಮ್ಮನ್ನ ಯಾಕೆ ಹಿಡಿತೀರಿ? ದೇಶ ಲೂಟಿ ಮಾಡೋರನ್ನ ಹಿಡೀರಿ. ಮೂಗು ನೋವು ಆಗತ್ತೆ ಅಂತ ನಾವು ಮಾಸ್ಕ್ ಹಾಕಿಲ್ಲ. ನಾನು ಗರ್ಭಿಣಿ ಅಂತ ಹೇಳಿದ್ದಾರೆ ಮಹಿಳೆ. ಮತ್ತೊಮ್ಮೆ ಟೀಚರ್, ಇನ್ನೊಂದ್ಸಲ ವಿದ್ಯಾರ್ಥಿನಿ ಬಾಯಿಗೆ ಬಂದಂತೆ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರಿಗೆ ಆವಾಜ್ ಹಾಕಿದ ದಂಪತಿ ಶಾಸಕರಿಗೆ ಕಾಲ್ ಮಾಡ್ತೀವಿ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಇಬ್ಬರ ವರ್ತನೆಯಿಂದ ಕೆರಳಿದ ಪೊಲೀಸರು ವಾರ್ನಿಂಗ್ ಮಾಡಿ ಕಳುಹಿಸಿದ್ದಾರೆ. ಏನೇನೋ ಜಾಸ್ತಿ ಏನೇನೋ ಮಾಡ್ತಿದ್ರಲ್ಲ ಅವ್ರದೆಲ್ಲ ವಿಡಿಯೋ ಮಾಡಿ ಹೋಗಿ ಇಲ್ಲೇನು ಯಾರು ನೀನು ಸರಿಯಾಗಿದ್ರೆ ನಾನು ಸರಿಯಾಗಿದ್ರೆ ನಿಯಮಗಳನ್ನ ಪಾಲನೆ ಮಾಡೋದು ನಮ್ಮಿಂದನೇ ಆರಂಭ ಆಗಬೇಕು. ಸಾರ್ವಜನಿಕವಾಗಿ ಕಾಣಿಸ್ತು. ಮಡಿಕೇರಿಯ ಕೋವಿಡ್ ಆಸ್ಪತ್ರೆಯ ಕರ್ಮಕಾಂಡವನ್ನ ಅಲ್ಲಿನ ಸೋಂಕಿತರೇ ಬಿಚ್ಚಿಟ್ಟಿದ್ದಾರೆ. ರಾತ್ರಿ 10 ಗಂಟೆಯಾದರೂ ಊಟ ಕೊಡ್ತಿಲ್ಲ ಅಂತ ಸೋಂಕಿತರೇ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ನಾವೆಲ್ಲ ಶುಗರ್ ಪೇಷಂಟ್ ಇದ್ದೇವೆ, ಇಷ್ಟೊತ್ತಿಗೆ ಊಟ ಕೊಟ್ರೆ ನಮ್ಮ ಆರೋಗ್ಯದ ಗತಿ ಏನು? ಅದು ಇಷ್ಟೊತ್ತಿಗೆ ಹಳಸಲು ಅನ್ನ ಕೊಡ್ತೀರಾ ಅಂತ ಅಲ್ಲಿನ ಸಿಬ್ಬಂದಿಗೆ ಪ್ರಶ್ನಿಸಿದ್ರೆ ಕ್ಯಾರೆ ಅನ್ನೋದಿಲ್ವಂತೆ ಅಲ್ಲಿನ ಸಿಬ್ಬಂದಿ. ಬಂದು ಬಾದಾಮಿಲ್ ಕೇಳಿದ್ರು, ಊಟ ಎಲ್ಲಿ ಕೇಳಿಲ್ಲ ಅಂದ್ರೆ ಓಡಿ ಹೊಟ್ಟೋದ್ರಲ್ಲ ಅವರು. ಎಷ್ಟು ಸುಳ್ಳು ಹೇಳ್ತಾರೆ ನಮ್ಗೆ ಕರೆದಿದ್ದಾರೆ ಅಂತ. ಕರೆದ್ರೆ ಇಷ್ಟು ಜನ. ರಾಯಚೂರಿನ ಒಪೇಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ವಿಡಿಯೋ ಮಾಡಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಯಾದಗಿರಿಯ ಸುರಪುರ ತಾಲೂಕಿನ ಸೂಗೂರು ಗ್ರಾಮದ ಬಸನಗೌಡ ಅನ್ನೋರು ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ನಾನು ಆಸ್ಪತ್ರೆಗೆ ದಾಖಲಾಗಿ 3 ದಿನವಾದ್ರೂ ವೈದ್ಯರು ಬಂದಿಲ್ಲ, ಬೆಡ್ ಕೊಟ್ಟು ಆಕ್ಸಿಜನ್ ವ್ಯವಸ್ಥೆ ಮಾಡಿಸಿದ್ದು ಬಿಟ್ರೆ ಮೆಡಿಸಿನ್ ಸಹ ಕೊಟ್ಟಿಲ್ಲ ಅಂತ ವಿಡಿಯೋದಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಸಾವನ್ನಪ್ಪಿದ್ದಾರೆ. ಬಸನಗೌಡ ತಂದೆ ದೇವೇಂದ್ರಪ್ಪ ಕಂಪಿಗೆ ಯಾಕಿನ ಸೂರು ತಾಲೂಕು ಸುರಪುರ ಜಿಲ್ಲಾ ಯಾದಗಿರಿ. ಸರ್, ನನಗೆ ಆರಾಮಿದ್ದಿದ್ದಿಲ್ಲ, ಉಸಿರಾಟದ ತೊಂದರೆ, ಕೆಮ್ಮು, ನೆಗಡಿ, ಜ್ವರ ಇದ್ದವು. ದೇವದುರ್ಗಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಕೊರೋನಾ ಚೆಕ್ ಮಾಡಿಸಿದ್ವಿ, ಪಾಸಿಟಿವ್ ಅಂತ ಬಂತು. ಬಂದಿಂದ ಅವರು ರೆಫರ್ ರಿಮ್ಸ್ ಹಾಸ್ಪಿಟ್ಲಿಗೆ ಕಳಿಸಿದ್ರು. ರಿಮ್ಸಲ್ಲಿ ಸ್ಕ್ಯಾನಿಂಗ್ ಮಾಡಿ ರಿಮ್ಸ್ ಹಾಸ್ಪಿಟ್ಲಿಗೆ ಹೋದ್ವಿ. ರಿಮ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು. ಅಡ್ಮಿಟ್ ಮಾಡ್ಕೊಂಡಿಂದ ಅವ್ರೇನಾರ ಅಲ್ಲಿ ಬೆಡ್ ಇಲ್ಲ ಅಂತ ಸುಮಾರು 3 ಗಂಟೆ ಕಾಲ ತಿರುಚಾಡಿದ್ರು. ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ ಅಂತ ಹೇಳಿಸಿ
ಮಂಗಳೂರಿನ ಅಡ್ಯಾರು ಬಳಿ ಕೊರೋನಾ ನಿಯಮ ಉಲ್ಲಂಘಿಸಿ ಭರ್ಜರಿ ಮದುವೆ ಪಾರ್ಟಿ ಮಾಡಿದ್ದಾರೆ. ಮದುವೆ ಪಾರ್ಟಿಲಿ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದು ಮಾಸ್ಕ್ ಹಾಕಿಲ್ಲ, ದೈಹಿಕ ಅಂತರ ಕಾಪಾಡಿಕೊಂಡಿಲ್ಲ, ಅಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಈ ಸುದ್ದಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಗೊತ್ತಾಗ್ತಿದ್ದಂತೆ ಕೂಡಲೇ ವರದಿ ಕೊಡಿ ಅಂತ ಹೇಳಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೊರೋನಾ ಕಟ್ಟಿ ಹಾಕೋದಿಕ್ಕಾಗ್ತಾ ಇಲ್ಲ. ಇಂತಹ ಹೊತ್ತಲ್ಲೇ ಸರ್ಕಾರಕ್ಕೆ 3ನೇ ಅಲೆ ಭೀತಿ ಶುರುವಾಗಿದೆ. ಈ ಬಗ್ಗೆ ಸಚಿವರ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಕಳವಳ ವ್ಯಕ್ತಪಡಿಸಿದ್ದಾರಂತೆ. 2ನೇ ಅಲೆಯಲ್ಲಿ ಮಾಡಿದ ಎಡವಟ್ಟಿನಿಂದ ಪಾಠ ಕಲಿತಿರೋ ಸರ್ಕಾರ 3ನೇ ಅಲೆಯನ್ನ ಎದುರಿಸೋದಕ್ಕೆ ಈಗಿನಿಂದಲೇ ತಯಾರಿಯನ್ನ ಮಾಡ್ತಾ ಇದೆಯಂತೆ. ಅದರಲ್ಲೂ 3ನೇ ಅಲೆಯಲ್ಲಿ ಮಕ್ಕಳಿಗೆ ಭಾರಿ ಅಪಾಯ ಬಂದದಗೋ ಸಾಧ್ಯತೆ ಇದೆ. ಹೀಗಾಗಿ 3ನೇ ಅಲೆ ಎದುರಿಸಲು ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದ್ದು ಮಕ್ಕಳಿಗೆ ಪ್ರತ್ಯೇಕ ಕೋವಿಡ್ ಸೆಂಟರ್ ರೆಡಿ ಮಾಡಲು ಎಲ್ಲಾ ತಯಾರಿ ನಡೆದಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿರೋ ಬಗ್ಗೆ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಿದೆ. ಜನ ಮಾಸ್ಕ್ ಹಾಕೋದ್ರ ಜೊತೆಗೆ ಅಂತರ ಕಾಯ್ದುಕೊಳ್ಳೋದನ್ನು ಮರಿಬಾರದು. ಬೆಳಗ್ಗೆ 6ರಿಂದ 10ರವರೆಗೆ ಮಾತ್ರ ಓಡಾಡೋದಕ್ಕೆ ಅವಕಾಶ ಕೊಡಲಾಗಿದ್ದು, ಜಮ್ಶೆಡ್ಪುರದಿಂದ ಆಕ್ಸಿಜನ್ ಬಂದಿದೆ. ಸದ್ಯಕ್ಕೆ ಯಾವುದೇ ರೀತಿಯ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವ ಚಿಂತನೆ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆಯಿಂದ ಕಂಟ್ರೋಲ್ ಬರ್ತಾ ಇದೆ. ಜನ ಸ್ವಲ್ಪ ಸಹಕಾರ ಕೊಟ್ಟರೆ ಹೆಚ್ಚು ಅನುಕೂಲ ಆಗ್ಬೋದು. ಬಹುಶಃ ಈಗಲೂ ಸಹ ಇಡೀ ದೇಶದಲ್ಲಿ ಕರೋನಾ ಜಾಸ್ತಿ ಇರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಸಾವಿನ ಸಂಖ್ಯೆನೂ ಸಹ ನಮ್ಮ ನಿರೀಕ್ಷೆ ಮೀರಿ ಜಾಸ್ತಿ ಆಗಿದೆ. ಜಮ್ಶೆಡ್ಪುರದ ಟ್ರೈನಲ್ಲಿ 120 ಟನ್ ಆಕ್ಸಿಜನ್ ಕಂಟೈನರ್ ಬಂದಿದೆ. ಸೊ ಈ ಥರ ಬರ್ತಾ ಇದ್ದರೆ ನಮಗೇನು ಸಮಸ್ಯೆ ಆಗೋದಿಲ್ಲ. ವಿಶೇಷ ಪ್ಯಾಕೇಜ್ ಏನಾದರೂ ಘೋಷಣೆ ಮಾಡ್ತೀವಿ? ಯಾವುದೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ಕೊರೋನಾ 3ನೇ ಅಲೆ ಎದುರಿಸೋದಕ್ಕೆ ಸಿದ್ಧರಾಗಿರಿ ಅಂತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಸಿಎಂ ಈಗಾಗಲೇ ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಇದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ಡಿಕೆ ಶಿವಕುಮಾರ್. ಮೊದಲು ಸಿಎಂ ಯಡಿಯೂರಪ್ಪ ಕೊರೋನಾ 2ನೇ ಅಲೆಯನ್ನೇ ನಿಯಂತ್ರಿಸಲಿ, ಆಮೇಲೆ 3ನೇ ಅಲೆಗೆ ತಯಾರಿ ಮಾಡೋಣ. ವ್ಯಾಕ್ಸಿನೇಷನ್ ಸಿಗ್ತಿಲ್ಲ, ಬೆಡ್, ಆಕ್ಸಿಜನ್ ಇಲ್ಲದೆ ಜನ ಪರದಾಡ್ತಿದ್ದಾರೆ. ರೈತರು ಬೆಳೆದ ತರಕಾರಿಗಳನ್ನೇ ಕೊಳ್ಳುವವರಿಲ್ಲ. ತೋಟಗಾರಿಕಾ ಸಚಿವರು, ಕೃಷಿ ಸಚಿವರು ಎಲ್ಲಿ ಹೋಗಿದ್ದಾರೆ? ರೈತರ ಹೊಲಕ್ಕೆ ಯಾವತ್ತಾದ್ರೂ ಭೇಟಿ ಕೊಟ್ಟಿದ್ದಾರಾ? ಕೊರೋನಾ ಲಾಕ್ಡೌನ್ ಮಾಡಿರೋದ್ರಿಂದ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಪಾಪ ಏನೋ 3ನೇ ಗಾಳಿಗೆ ನೀವೆಲ್ಲ ತಯಾರಾಗಬೇಕು ಅಂತ ನಾನು ಹೇಳಿದ್ದಾರೆ. ಇಲ್ಲಿ ತಯಾರು ಮಾಡ್ಕೊಳ್ಳಿ, ನಮ್ದೇನು ತಗೊಳ್ಳಲ್ಲ. ಫಸ್ಟ್ ಈಗ ಸೆಕೆಂಡ್ ವೇವ್ನಲ್ಲಿ ಆಗಿರೋಂಥ ಜನರನ್ನ ಉಳಿಸ್ಲಿಕ್ಕೆ ಕಾರ್ಯಕ್ರಮನ ರೂಪಿಸ್ಬೇಕು. ಸರ್ಕಾರಕ್ಕೆ ಒಂದು ಕ್ಲಿಯಾರಿಟಿನೇ ಇಲ್ಲ. ಇನ್ನು 2ನೇ ದಿನದ ಲಾಕ್ಡೌನ್ ಬೆಂಗಳೂರು ಬಹುತೇಕ ಸ್ತಬ್ಧವಾಗಿದೆ. ನಿನ್ನೆ ಇದ್ದಷ್ಟು ಜನಸಂದಣಿ ಇವತ್ತಿರಲಿಲ್ಲ. ಅಗತ್ಯ ವಸ್ತುಗಳ ಖರೀದಿಗೂ ಹೆಚ್ಚಿನ ಜನ ಬಂದಿರಲಿಲ್ಲ. ನಿನ್ನೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಲ್ಲದೆ ಸುಖಾಸುಮ್ಮನೆ ರಸ್ತೆಗೆ ಇಳಿಬಾರದು ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅನೇಕ ವೆಹಿಕಲ್ಗಳನ್ನ ಸೀಸ್ ಮಾಡಿದ್ರು. ಸೊ ಇವತ್ತು ಅನಗತ್ಯವಾಗಿ ರಸ್ತೆಗೆ ಇಳಿಯುವವರ ಸಂಖ್ಯೆ ಕಡಿಮೆಯಾಗಿದೆ. ಯಾವಾಗಲೂ ಜನರಿಂದ ಗಿಜಿಗುಡ್ತಾ ಇದ್ದ ಕೆಆರ್ ಮಾರ್ಕೆಟ್ ಬಹುತೇಕ ಖಾಲಿ ಹೊಡಿತಿದೆ. ಜನಸಂಖ್ಯೆಯಲ್ಲಿ ಭಾರಿ ಇಳಿಮುಖವಾಗಿದ್ದು ಅಗತ್ಯ ವಸ್ತುಗಳನ್ನು ಕೊಳ್ಳೋ ನೆಪದಲ್ಲಿ ಬರೋರು ಹಿಂದೇಟು ಹಾಕಿದ್ದಾರೆ. ಅಲ್ಲದೆ ನಿನ್ನೆಗಿಂತ ಇವತ್ತು ಎಲ್ಲಾ ಕಡೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಸುಮ್ಮನೆ ವಾಹನಗಳ ಏನಾದರೂ ಓಡಾಡಿದ್ರೆ ಸೀಸ್ ಮಾಡ್ತಿದ್ದಾರೆ. ಅಲ್ಲದೆ ಎಸ್ಜೆಪಿ ರಸ್ತೆಯಲ್ಲಿ ಹೂವಿನ ಮಾರ್ಕೆಟ್ ಬಂದ್ ಮಾಡಲಾಗಿದೆ. ಪೊಲೀಸ್ ಬ್ಯಾರಿಕೇಡ್ ಹಾಕಿರೋದ್ರಿಂದ ಎಲ್ಲಾ ಕಡೆ ಖಾಲಿ ಹೊಡಿತಾ ಇದೆ. ಇನ್ನು ಕೆಆರ್ ಮಾರ್ಕೆಟ್ ಕೂಡ ಬಹುತೇಕ ಖಾಲಿ ಹೊಡಿತಾ ಇದ್ರೆ ಶಿವಾಜಿನಗರದಲ್ಲಿ ಮಾತ್ರ ಜನ ಸಾಗರವೇ ನೆರೆದಿತ್ತು. ರಸೇಲ್ ಮಾರ್ಕೆಟ್ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಬಹುತೇಕರು ಮಾಸ್ಕ್ ಹಾಕಿಲ್ಲ, ಸಾಮಾಜಿಕ ಅಂತರ ಅಂತೂ ಮೊದಲೇ ಇಲ್ಲ. ಗುಂಪು ಗುಂಪಾಗಿ ನಿಂತು ವ್ಯಾಪಾರ ಮಾಡಿದ್ರು. ಮಾರ್ಷಲ್ಸ್, ಬಿಬಿಎಂಪಿ ಸಿಬ್ಬಂದಿ ಇಲ್ಲದ ಕಾರಣ ಕೊರೋನಾ ಜಾತ್ರೆನೇ ಮಾಡಿದ್ದಾರೆ. ಶಿವಮೊಗ್ಗಕ್ಕೆ ಹೂ ಮಾರಾಟ ಮಾಡೋದಕ್ಕೆ ತಂದಿದ್ದ ಶಿಕಾರಿಪುರದ ರೈತ ರಸ್ತೆಯಲ್ಲೇ ಎಲ್ಲವನ್ನ ಬಿಸಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಲಾಕ್ಡೌನ್ ಇರೋ ಕಾರಣ ಹೂ ಮಾರಾಟವಾಗಿಲ್ಲ, ಎಲ್ಲವನ್ನ ಮನೆಗೆ ವಾಪಸ್ ತಗೊಂಡು ಹೋಗೋದಿಕ್ಕೂ ಆಗಲ್ಲ. ಹೀಗಾಗಿ ಎಲ್ಲಾ ಹೂವನ್ನ ಶಿವಮೊಗ್ಗದ ಪೊಲೀಸ್ ಚೌಕಿಯಲ್ಲಿ ಬಿಸಾಡಿ ತಮ್ಮ ನೋವನ್ನ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂದು ನೋಡಿ ಅದನ್ನ ಪೊಲೀಸರು
10 ಎಕರೆ ಜಮೀನು ಮಾಡ್ಕೊಂಡಿದ್ವಿ. ಈಗ ನೋಡಿ, ಈಗ 15-20 ದಿವಸ ಲಾಕ್ಡೌನ್ ಅಂದರೆ ಏನು ಮಾಡ್ಬೇಕು? ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. 30 Minutes 30 News ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ನಿನ್ನೆ ಸಿಕ್ಕವರ ಮೇಲೆ ಪೊಲೀಸರು ಲಾಠಿ ಬೀಸಿದ್ರ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾರಿಯಾಗಿರೋ ಲಾಕ್ಡೌನ್ಗೆ ಜನತೆ ಸಹಕರಿಸಬೇಕು, ಲಾಠಿಲಿ ಹೊಡಿಬಾರದು ಅಂತ ಹೇಳಿ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೇವೆ. ಆದರೆ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಇದಕ್ಕೆ ಜನ ಕೂಡ ಸಹಕಾರ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಾಕ್ಡೌನ್ ಆದಮೇಲೆ ಭಾಳಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ತರಬೇಡಿ ಅಂತ ಜನಕ್ಕೆ ಹೇಳಿದ್ದೀವಿ. ಜನ ಹಲವಾರು ಕಡೆ ಸಹಕಾರ ಮಾಡ್ತಾ ಇದ್ದಾರೆ. ಕೇವಲ ಮಾರ್ಕೆಟ್ ಪ್ಲೇಸಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಿದೆ. ಸ್ಥಳೀಯ ಮುನ್ಸಿಪಾಲ್ಟಿ, ಸ್ಥಳೀಯ ಸಂಸ್ಥೆಗಳು ಮುಖ್ಯಸ್ಥರು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಆದಷ್ಟು ಜನ ಒಟ್ಟಿಗೆ ಸೇರಿದಂಗೆ ನೋಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು ಅಂತ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸರು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀವಿ. ನಿನ್ನೆ ಸಿಕ್ಕವರ ಮೇಲೆ ಲಾಠಿ ಬೀಸಿದ್ದ ಪೊಲೀಸರು ಇವತ್ತು ಸಹ ಬಳ್ಳಾರಿಯಲ್ಲಿ ಅಮಾನವೀಯವಾಗಿ ವರ್ತನೆ ಮಾಡಿದ್ದಾರೆ. ಲಾಕ್ಡೌನ್ ನಿಯಮದ ಹೆಸರಲ್ಲಿ ದೌರ್ಜನ್ಯವನ್ನ ಮೆರೀತಾ ಇದ್ದಾರೆ. ಲಾಕ್ಡೌನ್ ನಿಯಮ ಉಲ್ಲಂಘಿಸಿದ ಆರೋಪದಡಿ ಅಂಬೆಗಾಲಲ್ಲಿ ನಿಲ್ಲಿಸಿ ದರ್ಪ ತೋರಿದ್ದಾರೆ. ಪೊಲೀಸರ ನಡೆ ವಿರುದ್ಧ ಜನಸಾಮಾನ್ಯರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲ ಅಲೆಯಲ್ಲಿ ರಾಜ್ಯಕ್ಕೆ ಕಂಟಕವಾಗಿದ್ದ ಮೈಸೂರಿನ ಜುಬಿಲಿಯಂಟ್ ಕಾರ್ಖಾನೆ 2ನೇ ಅಲೆಯಲ್ಲಿ ಜೀವರಕ್ಷಕವಾಗಿ ಮಾರ್ಪಾಡಾಗಿದೆ. ಇದೇ ಕಾರ್ಖಾನೆಯಿಂದ ರೆಮ್ಡೆಸಿವಿರ್ ಉತ್ಪಾದನೆ ಮಾಡಲಾಗ್ತಾ ಇದ್ದು ಇಲ್ಲಿಂದಲೇ ಇಡೀ ದೇಶಕ್ಕೆ ಪೂರೈಕೆ ಮಾಡಲಾಗ್ತಿದೆ. ರೆಮ್ಡೆಸಿವಿರ್ ಉತ್ಪಾದನೆಗೆ ಬೇಕಾದ 80% ಕಚ್ಚಾ ಸಾಮಗ್ರಿಯನ್ನ ಕೇಂದ್ರ ಹಾಗೂ ರಾಜ್ಯಕ್ಕೆ ಡಿಜಿಸಿಐ ಮೂಲಕ ಸರಬರಾಜು ಮಾಡಲಾಗ್ತಾ ಇದೆ. ಬೆಂಗಳೂರಿಗೆ ಮೊದಲ ಆಕ್ಸಿಜನ್ ಎಕ್ಸ್‌ಪ್ರೆಸ್ ಕಾಲಿಟ್ಟಿದೆ. 6 ಕಂಟೈನರ್ನಲ್ಲಿ 120 ಟನ್ ಲಿಕ್ವಿಡ್ ಆಕ್ಸಿಜನ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ನಿನ್ನೆ ಬೆಳಗ್ಗೆ ಜಮ್ಶೆಡ್ಪುರದಿಂದ ಹೊರಟಿದ್ದ ರೈಲು ಇವತ್ತು ವೈಟ್ಫೀಲ್ಡ್ ನಿಲ್ದಾಣಕ್ಕೆ ಬಂದು ನಿಂತಿದೆ. ಇಲ್ಲಿಂದಲೇ ಬೇರೆ ಬೇರೆ ಜಿಲ್ಲೆಗಳಿಗೂ ಆಕ್ಸಿಜನ್ ಅನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಹಲವು ದಿನಗಳಿಂದಲೂ ಬೇಡಿಕೆ ಇದ್ದಿದ್ದು ಕೇಂದ್ರದಿಂದಲೂ ಕೂಡ ಆಕ್ಸಿಜನ್ ವ್ಯವಸ್ಥೆ ಆಗಬೇಕು ಅಂತ ಹೇಳಿ 1200 ಮೆಟ್ರಿಕ್ ಟನ್ ಆಕ್ಸಿಜನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿತ್ತು. ಇದೀಗ ಬೆಂಗಳೂರಿಗೆ ಮೊದಲ ಆಕ್ಸಿಜನ್ ಎಕ್ಸ್‌ಪ್ರೆಸ್ ಕಾಲಿಟ್ಟಿದ್ದು 6 ಕಂಟೈನರ್ನಲ್ಲಿ 120 ಟನ್ ಲಿಕ್ವಿಡ್ ಆಕ್ಸಿಜನ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಸೊ ಇವತ್ತು ವೈಟ್ಫೀಲ್ಡ್ ನಿಲ್ದಾಣಕ್ಕೆ ರೈಲು ಬಂದು ನಿಂತಿದೆ. ಸೊ ಬೇರೆ ಬೇರೆ ಜಿಲ್ಲೆಗಳಿಗೂ ಇಲ್ಲಿಂದನೇ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಲಾಗುತ್ತೆ. ಸೊ ಇಲ್ಲಿಯವರೆಗೂ ಏನು ಆಕ್ಸಿಜನ್ ನ ಕೊರತೆ ಕಾಣಿಸ್ತಾ ಇತ್ತು, ಇನ್ನು ಮುಂದೆ ಆ ಒಂದು ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ಆಕ್ಸಿಜನ್ ಕೊರತೆ ಈಗಲೂ ಕೂಡ ಕಂಡು ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಕೂಡ ಸರ್ಕಾರ ಮುಂದಾಗಿದೆ. ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರುವುದನ್ನ ಗಮನಿಸಬಹುದು. ಈಗಾಗಲೇ ಬೆಂಗಳೂರಿಗೆ ಬಂದು ಒಟ್ಟು 10,500 ವಿಶೇಷವಾದ
ಆಕ್ಸಿಜನ್ಗೆ ದಿನೇ ದಿನೇ ಬೇಡಿಕೆ ಜಾಸ್ತಿ ಆಗ್ತಾನೆ ಇದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಆಕ್ಸಿಜನ್ ಘಟಕ ಸ್ಥಾಪನೆಗೆ ಈಗ ಕೇಂದ್ರ ಮುಂದಾಗಿದೆ. ಆಕ್ಸಿಜನ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ 210 ಟನ್ ಆಕ್ಸಿಜನ್ ಖಾಸಗಿಯಾಗಿ ಉತ್ಪಾದನೆಯಾಗ್ತಾ ಇದೆ. ಇಲ್ಲಿಂದ ಬೇರೆ ಬೇರೆ ಕಡೆಗೆ ಸರಬರಾಜು ಆಗ್ತಾ ಇದೆ. ಮತ್ತಷ್ಟು ಹೆಚ್ಚು ಆಕ್ಸಿಜನ್ ಉತ್ಪಾದನೆಗೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದ್ದು ನಿತ್ಯ 2000 ಲೀಟರ್ ಉತ್ಪಾದನೆಯಾಗುವ ಆಕ್ಸಿಜನ್ ಘಟಕ ಸ್ಥಾಪನೆಗೆ ಒಪ್ಪಿಗೆ ಸಿಕ್ಕಿದೆ. ಇಡೀ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ಆಲ್ಮೋಸ್ಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಇಡೀ ದೇಶದಾದ್ಯಂತ ಆಕ್ಸಿಜನ್ ಕೊರತೆ ಈಗ ಎದುರಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪೇಷಂಟ್ಗಳಿಗೆ ಆಕ್ಸಿಜನ್ ಕೊರತೆಯಿಂದಾಗಿ ಸಾವನ್ನಪ್ತಾ ಇರುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಮೊನ್ನೆ ನಾವು ಕರ್ನಾಟಕದಲ್ಲಿ ಚಾಮರಾಜನಗರದಲ್ಲಿ ನೋಡಿದ್ರೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಹಾಸ್ಪಿಟಲ್ನಲ್ಲೇ ಇವತ್ತು ಆಕ್ಸಿಜನ್ ಇಲ್ಲದೆ ಅನೇಕರು ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ. ಹಾಗಾಗಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈಗ ಈ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಆಕ್ಸಿಜನ್ ಘಟಕ ಸ್ಥಾಪನೆಗೆ ಕೂಡ ಮುಂದಾಗಿದೆ. ಆಕ್ಸಿಜನ್ ಉತ್ಪಾದನಾ ಘಟಕ ಸ್ಥಾಪನೆಗಾಗಿ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಈ ಹಿಂದೆ ಅಟ್ಲೀಸ್ಟ್ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿ. ಅಟ್ಲೀಸ್ಟ್ ಈಗ ಮತ್ತೆ ಈ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ 210 ಟನ್ ಆಕ್ಸಿಜನ್ ಖಾಸಗಿಯಾಗಿ ಉತ್ಪಾದನೆ ಆಗ್ತಾ ಇರುವುದು. ಸೊ ಇಲ್ಲಿಂದನೇ ಬೇರೆ ಬೇರೆ ಕಡೆಗಳಿಗೆ ಸಪ್ಲೈ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಹೆಚ್ಚೆಚ್ಚು ಆಕ್ಸಿಜನ್ ಉತ್ಪಾದನೆಗೆ ಈಗ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ನಿತ್ಯ 2000 ಲೀಟರ್ ಉತ್ಪಾದನೆ ಆಗ್ತಾ ಇರುವಂತಹ ಈ ಒಂದು ಆಕ್ಸಿಜನ್ ಘಟಕ ಸ್ಥಾಪನೆಗೆ ಒಪ್ಪಿಗೆ ಸಿಕ್ಕಿದೆ. ಈ ಮೂಲಕ ಕೊಪ್ಪಳ ಜಿಲ್ಲೆಯಲ್ಲಿ ಆಕ್ಸಿಜನ್ ಘಟಕ ಉತ್ಪಾದನೆಯನ್ನ ಮಾಡುವಂತಹ ಘಟಕವನ್ನ ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲೂ ಇಂತಹ ಒಂದು ಕ್ರಮಗಳು ಆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಕಡಿವಾಣ ಹಾಕೋದಿಕ್ಕೂ ಕೂಡ ಚಾನ್ಸಸ್ ಆಗುತ್ತೆ. ಮತ್ತೊಂದು ಕಡೆ ಈಗಾಗಲೇ ಇಲ್ಲೇ ಉತ್ಪಾದನೆ ಆಗ್ತಾ ಇರುವಂತಹ ಆಕ್ಸಿಜನ್ ನಾವು ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಇರುವವರಿಗೇನೆ ಆಕ್ಸಿಜನ್ ಕೊರತೆ ಉಂಟಾಗ್ತಾ ಇರೋದು. ಹಾಗಾಗಿ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇದೆ ರಾಜ್ಯದಿಂದ. ಯಾಕಂದ್ರೆ ಇಲ್ಲಿಂದನೇ ಬೇರೆ ಕಡೆ ಸಪ್ಲೈ ಮಾಡ್ತಾ ಇರೋದು, ನಮ್ಮಲ್ಲೇ ಕೊರತೆ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಬೆಡ್ ಬ್ಲಾಕಿಂಗ್ ದಂಧೆಗೂ ಮುಂಬೈಗೂ ಇತ್ತ ಲಿಂಕ್ ಅನ್ನುವಂತಹ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಐಸಿಯು ಬೆಡ್ ವ್ಯವಸ್ಥೆ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕಿಸಿ ಅಂತ ಮುಂಬೈ ಮೂಲದ ಕೃತಿಕಾ ಅನ್ನುವ ಹೆಸರಿನ ನಂಬರ್ನಿಂದ ವಾಟ್ಸ್ಆಪ್ ಗ್ರೂಪ್ಗೆ ಮೆಸೇಜ್ ಒಂದು ಬಂದಿತ್ತು. ಈಕೆಯ ಮೂಲಕ ಪೇಷಂಟ್ಗಳನ್ನ ಸೆಳೆಯುವ ದಂಧೆ ನಡೆಸಲಾಗ್ತಿದೆ ಅನ್ನುವ ಶಂಕೆ ಎದುರಾಗಿದೆ. ಯಾಕಂದ್ರೆ ಇದೇ ಕೃತಿಕಾ ನಂಬರ್ಗೆ ಕಾಲೇಜು ವಿದ್ಯಾರ್ಥಿನಿಯೊಬ್ಬರು ವಾಟ್ಸ್ಆಪ್ ಮಾಡಿದ್ರು. ಆಗ ಬೆಡ್ಗೆ ಅಡ್ವಾನ್ಸ್ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. 5000 ಹಣ ಕೊಟ್ರೆ ಬೆಡ್ ವ್ಯವಸ್ಥೆ ಮಾಡೋದಾಗಿ ಮೆಸೇಜ್ ಅನ್ನ ಮಾಡಲಾಗ್ತಿತ್ತಂತೆ. ಹಾಗಾಗಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ತೀವ್ರ ಗತಿಯಲ್ಲಿ ಈಗ ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಕೂಡ ಬರ್ತಾ ಇದೆ. ಪ್ರತಿದಿನ ಕೂಡ ಈಗ 2-3 ಹಾಗೆ ಹಾಸ್ಪಿಟಲ್ಗಳ ವಿಚಾರ ಆಗಿರ್ಬೋದು, ಆಪ್ತ ಮಿತ್ರದಲ್ಲಿರುವಂತಹ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡ್ತಾ ಇರುವಂತಹದ್ದಾಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ತೀವ್ರವಾದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಆಕ್ಸಿಜನ್ ವಿಚಾರ ಒಂದ್ ಕಡೆ ಆದ್ರೆ ಬೆಡ್ ಬ್ಲಾಕಿಂಗ್ ದಂಧೆ ಯಾವ ರೀತಿಯಾಗಿ ನಡೀತಾ ಇತ್ತು ಅನ್ನೋದು ಕೂಡ ನಮಗೆ ಗೊತ್ತೇ ಇದೆ. ಬೆಡ್ ಸಿಗದೆ ಜನ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅದು ಬೆಡ್ ಬ್ಲಾಕಿಂಗ್ ದಂಧೆಯಿಂದಾಗಿ. ಹಾಗಾಗಿ ಈಗ ಆ ಒಂದು ಪ್ರಕರಣದಲ್ಲಿ ಮುಂಬೈಗೂ ಕೂಡ ಲಿಂಕ್ ಇತ್ತ ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಬೆಂಗಳೂರಿನ ವಿಚಾರವನ್ನ ನಾವು ನೋಡೋದಾದ್ರೆ ಬೆಂಗಳೂರಿಗರಿಗೆ ಎಷ್ಟೇ ಜೋಪಾನ ಆಗಿರಿ ಅಂತ ಹೇಳಿದ್ರು ಸಾಲೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಬೆಡ್ ಬ್ಲಾಕಿಂಗ್ ಆಯ್ತು, ಈಗ ಬುಕ್ಕಿಂಗ್ ಹಗರಣ ಶುರುವಾಗಿದೆ. ಕೊರೋನಾ ಹೆಸರಲ್ಲಿ ಬೆಡ್ ಅನ್ನ ಕೊಡಿಸ್ತೀನಿ ಅಂತ ಕಂತೆಯನ್ನ ಬಾಚ್ತಾ ಇದ್ದಾರೆ. ನಿಮಗೆ ಬೆಡ್ ಬುಕ್ ಮಾಡಬೇಕು ಅಂದ್ರೆ ಅಡ್ವಾನ್ಸ್ ಹಣ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ನೀವೇನಾದ್ರೂ ಒಂದ್ ವೇಳೆ ಜೀವ ಉಳಿದ್ರೆ ಸಾಕು ಅಂತ ದುಡ್ಡು ಕೊಟ್ರೆ ನಾಮ ಬೀಳೋದು ಗ್ಯಾರಂಟಿ. ನಿಮ್ಮ ದುಡ್ಡು ಅವರ ಕೈ ಸೇರಿದ ಬಳಿಕ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗುತ್ತೆ. ಇದೇ ರೀತಿ ಮಂಜು ಅನ್ನೋ ಆರೋಪಿ ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ವಂಚನೆಯನ್ನ ಮಾಡಿದಾನೆ, ಈಗ ಸಿಕ್ಕಿಬಿದ್ದಿದ್ದಾನೆ. ದೇಶದಾದ್ಯಂತ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಮೆರೀತಾ ಇದೆ. ಸೋಂಕಿನ ಸುನಾಮಿಗೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಹಲವು ರಾಜ್ಯಗಳು ಲಾಕ್ಡೌನ್ ಅನ್ನ ಮಾಡಿದ ಬೆನ್ನಲ್ಲೇ ತೆಲಂಗಾಣ ಸರ್ಕಾರ ಸಹ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದೆ. ನಾಳೆಯಿಂದ 10 ದಿನ ತೆಲಂಗಾಣದಲ್ಲಿ ಲಾಕ್ಡೌನ್ ಜಾರಿಯಾಗಲಿದೆ. ಕರ್ನಾಟಕದಂತೆ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೂ ಕೂಡ ದಿನ ಬಳಕೆಯ ವಸ್ತುಗಳ ಖರೀದಿಗೆ ಅವಕಾಶವನ್ನ ನೀಡಲಾಗಿದೆ. ಉಳಿದ ಸಮಯದಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕೆಲವು ರಾಜ್ಯಗಳಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಕ್ಲಿಷ್ಟಕರವಾದ ಪರಿಸ್ಥಿತಿ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಲಾಕ್ಡೌನ್ ಇಲ್ಲ. ಆದ್ರೆ ಈಗ ತೆಲಂಗಾಣದಲ್ಲಿ ಕರ್ನಾಟಕ
ಕರ್ನಾಟಕದ ರೀತಿಯಲ್ಲೇ ಲಾಕ್ಡೌನ್ ಅನ್ನು ಘೋಷಣೆ ಮಾಡಲಾಗಿದೆ. 10 ದಿನಗಳ ಕಾಲ ಲಾಕ್ಡೌನ್ ಅನ್ನು ಜಾರಿ ಮಾಡಲಾಗಿದೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗ ಅಗತ್ಯ ವಸ್ತುಗಳ ಖರೀದಿಗೆ ಯಾವ ರೀತಿ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ದಾರೋ ಅದೇ ರೀತಿಯ ಮಾದರಿಯನ್ನ ಅಲ್ಲೂ ಕೂಡ ಅನುಸರಿಸಲಾಗಿದೆ. ದೇಶದಾದ್ಯಂತ ಆಕ್ಸಿಜನ್ ಕೊರತೆ ತಾಂಡವವಾಡ್ತಾ ಇದೆ. ಆಮ್ಲಜನಕ ಸಿಗದೆ ಅದೆಷ್ಟೋ ರೋಗಿಗಳು ಸಾವನ್ನಪ್ಪಿದ್ದಾರೆ. ಇಂತಹ ಹೊತ್ತಲ್ಲೇ ಗೋವಾದಲ್ಲಿ ಭಾರೀ ಪ್ರಮಾಣದ ಆಮ್ಲಜನಕ ಸೋರಿಕೆಯಾಗಿದೆ. ಕೋವಿಡ್ ರೋಗಿಗಳು ಇರುವ ಗೋವಾ ದಕ್ಷಿಣ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಮ್ಲಜನಕ ಸೋರಿಕೆಯಾಗಿದೆ. ಆಮ್ಲಜನಕದ ಪೂರೈಕೆಯಲ್ಲಿ ವ್ಯತ್ಯಯವಾದ ಕಾರಣ ತಿರುಪತಿಯ ರೂಯಾ ಸರ್ಕಾರಿ ಆಸ್ಪತ್ರೆಯಲ್ಲಿ 11 ಕೋವಿಡ್ ಸೋಂಕಿತರು ಮೃತಪಟ್ಟಿರುವುದಕ್ಕೆ ಆಂಧ್ರಪ್ರದೇಶ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಘಟನೆ ಬಗ್ಗೆ ತನಿಖೆ ನಡೆಸಲು ಆದೇಶ ಕೊಟ್ಟಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಎಲ್ಲಾ ಜಿಲ್ಲಾಡಳಿತಗಳು ಕಟ್ಟೆಚ್ಚರ ವಹಿಸಬೇಕು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ವರದಿಯನ್ನು ಕೊಡಬೇಕು ಅಂತ ಹೇಳಿ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ, ಅನೇಕ ಕಡೆಗಳಲ್ಲಿ ಆಕ್ಸಿಜನ್ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಈಗಾಗಲೇ ನಾವು ನೋಡ್ತಾ ಇದ್ವಿ ಬೆಡ್ಗಳ ಸಮಸ್ಯೆ, ಬೆಡ್ ಬ್ಲಾಕಿಂಗ್ ದಂಧೆಯ ಜೊತೆಗೆ ಈಗ ಬೆಡ್ ಬುಕಿಂಗ್ ದಂಧೆ ಕೂಡ ಆರಂಭ ಆಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ನಾವು ಹಾಸ್ಪಿಟಲೈಸ್ ಆಗಬಾರ್ದು, ಕೊರೋನಾ ಬರಬಾರ್ದು ಅಂದ್ರೆ ಎಲ್ಲಾ